ನಮಸ್ಕಾರ ಕರ್ನಾಟಕ. ನಾನು ಇವತ್ತು ಮಾತಾಡೋಕ್ಕೆ ಬಂದಿರೋದು ಸೌಜನ್ಯ ಅವ್ರ ಬಗ್ಗೆ. 13 ವರ್ಷದಿಂದ ನಮ್ಮ ಸೌಜನ್ಯ ಅವ್ರಿಗೆ ನ್ಯಾಯ ಸಿಗಬೇಕಾ, ಅದ್ರ ಬಗ್ಗೆ ಮಾತಾಡೋಕ್ಕೆ ಬಂದಿರೋದು. 13 ವರ್ಷ ಆಯಿತು ಅವ್ರಿಗೆ. ಆ ಸ್ಥಳ ಹೇಳೋಕ್ಕಾಗಲ್ಲ, ಅಂಥ ಪವಿತ್ರವಾದ ಸ್ಥಳ. ಅಂಥ ಸ್ಥಳದಲ್ಲಿ ಈ ಥರ ಆಗಿದೆ ಅಂದರೆ ಯಾರೂ ನಂಬಲ್ಲ, ನಂಬಬೇಕಾಗುತ್ತೆ. ನಮ್ಮ ನ್ಯೂಸ್ ಚಾನೆಲ್ಗಳು, ನಮ್ಮ ಕರ್ನಾಟಕದ ನ್ಯೂಸ್ ಚಾನೆಲ್ಗಳು ಯಾರೂ ಇದ್ರ ಬಗ್ಗೆ ಏನೂ ಮಾತಾಡ್ತಾ ಇಲ್ಲ. ಯಾಕೆ? ತಮಿಳ್ನಾಡು ಇರಲಿ, ಕೇರಳ ಇರಲಿ, ಆಂಧ್ರ ಪ್ರದೇಶ ಇರಲಿ, ಎಲ್ಲ ಕಡೆ ಬಂದ್ಬಿಟ್ಟು ಸೌಜನ್ಯ ಅವ್ರ ಬಗ್ಗೆ ನ್ಯೂಸ್ ಮಾಡ್ತಾಯಿದ್ದಾರೆ, ರಿಪೋರ್ಟಿಂಗ್ ಮಾಡ್ತಾಯಿದ್ದಾರೆ. ನೀವು ಏನು ಮಾಡ್ತಾಯಿದ್ದೀರಾ? ಮತ್ತು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಒಂದು ಪ್ರಶ್ನೆ. ನಮ್ಮ ಕರ್ನಾಟಕ ಸರ್ಕಾರ ಏನು ಮಾಡ್ತಾಯಿದೆ? ಇಷ್ಟೊಂದು ಸ್ಟ್ರೈಕು, ಅವ್ರ ಬಗ್ಗೆ ಹೋರಾಟ ಎಲ್ಲ ಮಾಡ್ತಾಯಿದ್ದೀವಲ್ಲ, ನೀವು ಏನು ಮಾಡ್ತಾಯಿದ್ದೀರಾ? ಇದ್ರ ಬಗ್ಗೆ ಏನು ಕ್ರಮ ತಗೊಂಡಿದ್ದೀರಾ ನೀವು? ನಮಗೆ ನ್ಯಾಯ ಸಿಗಬೇಕು. ನಾವೆಲ್ಲ ಚಿಕ್ಕ ಯೂಟ್ಯೂಬರ್ಸ್, ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ವೀಡಿಯೋ ಮಾಡಿ ಹಾಕಿದ್ದಾರೆ. ನಾವು ಚಿಕ್ಕ ಯೂಟ್ಯೂಬರ್ಸ್ ಎಲ್ಲ ವೀಡಿಯೋ ಮಾಡಿ ಹಾಕಿ ಹ್ಯಾಶ್ಟ್ಯಾಗ್ ಜಸ್ಟ್ ಫಾರ್ ಸೌಜನ್ಯ ಅಂತ ಟೈಟಲನ್ನು ಹಾಕಿ ಅವ್ರಿಗೆ ನ್ಯಾಯ ಸಿಗಬೇಕು ಅಂತ ನಮ್ಮ ಹೋರಾಟ.